ನಮ್ಮನ್ನ ಎದುರಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ? ಓಡಿಸಿ. ನನ್ ಮನ್ಸು ಮಾಡಿ ಈಗ ಈ ಟೋರ್ನ ಉಡಾಯಿಸ್ಬಿಟ್ಟು ಯಾವನು ಕಾಲಿಡಬಾರ್ದು. ಆಯ್ತು, ಆಮೇಲೆ ಪ್ರೋಗ್ರಾಮ್ ಹಾಳ್ಮಾಡಿಲ್ಲ. ನನ್ನ ಹೆಸರು ಬೇರೆ ಹೆಲಿಕಾಪ್ಟರ್ ಉಡ ತರಿಸ್ತೀನಿ ನನ್ಗೆ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. 5 minutes later. ಬಿಗ್ ಬಾಸ್ 11 ನಡೀತಿದೆ. ಏನೋ ಅಲ್ಲಿ ಆಟಗಳು ಆಡ್ತಕ್ಕ ಅಂತ ಹೇಳಿದ್ರೆ ಏನು ಜಗದೀಶ್ ಇರೋದ್ರಿಂದ ಅದನ್ನ ಆ ಕಾರ್ಯಕ್ರಮನೇ ಅದ್ಗೆಡ್ಸ್ತವನೆ. ನನ್ನ ಅವಮಾನ ಮಾಡ್ತಾ ಇದೆಯೇನಾ? ಸೀಸನ್ 11 ಅದ್ಗೆಡ್ಸಿಬಿಟ್ಟಿರೋಣ ಅವಾಗೆ 2-3 ದಿವಸಕ್ಕೇನೆ. ಏನ್ ಒಳ್ಳೆ ಸೀಲ್ ನಾಯಿ ಆಡ್ದಂಗ ಆಡ್ತವನೆ ಅವನು. ಅವ್ರಿಂದ ಆಡ್ತವನೆ. ಹೆಣ್ಣು ಮಕ್ಳ ಮೇಲೆ ಒಂದ್ ಸ್ವಲ್ಪ ಗೌರವ ಇಲ್ಲ. ಬಾಯಿಗೆ ಬಂದಂಗ ಮಾತಾಡ್ತವನೆ. ಒಂದ್ಸರಿ ಎಳ್ಕೊಂಡಾಗ ಪೊದೆ ಹಿಂಭಾಗಕ್ಕೆ ಹಾಕ್ಬಿಟ್ಟು ಉಜ್ಜಿದ್ರ ನಾನೇ ಬಿಗ್ ಬಾಸ್ ಅಂತಾನೆ. ಅವ್ನಿಗೇನ ಹುಚ್ಚಿರ್ದಿದೆ ಅಂತ ಗೊತ್ತಿಲ್ಲ. ಅಮಾವಾಸ್ಯೆ ಬೇರೆ ಇತ್ತು. ಯಾವಾಗ ಬೇಕಾದ್ರೂ ಕಚ್ಬಿಡ್ಬೋದು. ಆ ರೀತಿ ಅಗ್ರೆಸಿವ್ ಆಗಿ ನಡ್ಕೊಂತವನೆ. ಹುಷಾರಾಗ ಅಲ್ಲಿ ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗೆ ಸ್ವಲ್ಪ ರಕ್ಷಣೆ ಕೊಡಿ. ಯಾರನ್ನ ಅಲ್ಲಿ ಬೋನ್ಸರ್ ಯಾರನ್ನ ಹಾಕಿ ಬೇರೆ ಅವ್ನ ಆಟ ಬಿಟ್ಟು ಮಿಕ್ಕಿದೆಲ್ಲಾ ಮಾಡ್ತಿದ್ದಾನೆ. ನಾನೇ ಅಂತ ಹೇಳಿದ್ರೆ ಆ ದುರಂಕರನ ಅಡಗಿಸ್ಬೇಕು. ಬಿಗ್ ಬಾಸ್ ನೀವು ಅಡಗಿಸ್ರಿ, ಇಲ್ಲಾಂದ್ರೆ ಅವನ್ನ ಆಚಿಕ್ ಹಾಕಿ. ಗೊತ್ತಾಯ್ತು ಬಿಡಪ್ಪ. ಏನೋ ಹೇಳ್ಚ ಹೆಣ್ಮಗು ಮೇಲೆ ಹಂಗ ಹೋಗ್ತಿಲ್ಲ. ಸ್ವಲ್ಪ ನೀವ್ ಒಂದ್ ಇದ್ಬೇಡಣ. ಹೆಂಗ್ ಮಾತಾಡ್ಬೇಕೇನೋ ಗೊತ್ತಾಗಲ್ಲ ನಿನ್ಗೆ. ಗೌರವ ಕೊಟ್ಟು ಗೌರವ ತಗೊಳ. ನೋಡ್ಕೊಂಡ್ ಮಾತಾಡೋ. ಯಾಕೆ ಹೆಂಗ್ ಮಾಡ್ತೀಯ ನೀನು? ವಿದೇಶ್ ಬಿಡಮ್ಮ ಇವೆಲ್ಲ. ನೀನೇ ಮೀಸೆ ತಿರ್ತಿಯಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. 16 ಜನ ಒಂದು ನಾನೊಂದು 16 ಜನ ಕರೆಕ್ಟ್ ಆಗಿದ್ದಾರೆ. ನೀನ್ ಸರಿ ಇಲ್ಲ. ನೀನ್ ಗುಳೆ ನಡಿ ಬುದ್ಧಿ. ನೀನ್ ಡಬಲ್ ಗೇಮ್ ಮಾಡೋನು. ಸಿಂಹ ಅಂತೆ ಸಿಂಹ. ಅದ್ಯಾವ್ದು ಮೀಸೆ ಇಲ್ದೆ ಸಿಂಹ ನಾವು ನೋಡಿಲ್ಲಲ್ಲ. ನೀನೇನು ಸಿಂಹ ಅಂದ್ರೆ ಅದ ಮೀಸೆ ಇಲ್ದೆ ಸಿಂಹನ? ಹೆಲಿಕಾಪ್ಟರ್ ತೋರಿಸ್ತೀಯ ಅಂತ. ಜೆಟ್ ತೋರಿಸ್ಬಿಡು ಬಿಗ್ ಬಾಸ್ ಮೇಲೆ. ಜೆಟ್ಟು ಬರೀ ಇಂತದೆಯ. ಏನ ಬ್ಲೇಡ್ ಹಾಕ್ತಿ ಅಂದ್ರೆ ಏನ್ ಈ ಪಾರ್ಟಿ ಬ್ಲೇಡ್ ಹಾಕ್ತಿಯಲ್ಲ? ಸತ್ಯ ಮಾತಾಡೋ. ಆಚೆನು ಬರೀ ಬುಲ್ಡೆ ಬಿಟ್ಟಿದಾಯ್ತು. ಒಳಗಡೆ ಹೋಗ್ಬಿಟ್ಟು ಮೀಸೆ ತಿರುತ್ತೀಯ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.